ಸರ್ ಗೈಸ್ ಎಲ್ಲರಿಗೂ ವೆಲ್ಕಮ್ ಟು ಕ್ಲಾಸಿಕ್ ವ್ಲಾಗ್ಸ್. ಇವತ್ತು ನಾವು ಬಂದು ನಂದಿನಿ ಮಿಲ್ಕ್ ಪಾರ್ಲರ್ ಹೆಸರಿಗೆ ಇದು ರಿವ್ಯೂ ಮಾಡಕ ಬೈರಿ ಗೈಸ್ ನೋಡೋಣ. ಅಂದ್ರೆ ಹಾಲಿನ ಬ್ರ್ಯಾಂಡ್ ಒಳಗ ಬ್ರ್ಯಾಂಡ್ ಇದ್ದಂದ್ರೆ ನಂದಿನಿ ಇದಾಗ್ಲಿ ಅಷ್ಟಾಗ್ಲಿ ಮತ್ತೆ ಇದು ಗೌರ್ಮೆಂಟ್ ಅಂತ ನಾನು ಹೊರಗಡೆ ನಾಟಕ ತರ ಕೇಳಿದನು. ಅಲ್ಲಿ ಹೊರಗೆ ಬೇರೆ ಬ್ರ್ಯಾಂಡ್ ಗಿಂತ ಸ್ವಲ್ಪ ಕಡಿಮೆ ಸಿಗ್ತೈತಿ. ಐಸ್ ಕ್ರೀಮ್ ಆಗ್ಲಿ ಈಗ ಹಾಲಿಂದಾಗ್ಲಿ ಲಸ್ಸಿ ಬೇಕಾದ ಸುಡ್ಗಾರ್ ಸಂತಿ ಬೇಕಾದವ್ರಿ ನೀವು ಅವೆಲ್ಲಾನು ಇಲ್ಲಿ ಸ್ವಲ್ಪ ಕಡಿಮೆ ಸಿಗ್ತಾವ. ಹೊರಗೆ 22, 23, 24 ಕಂಟಿನ್ಯೂ 3 ವರ್ಷ ಪಾಸ್ ಬಂದೈತಿ ಗೈಸ್. ನೋಡ್ರಿ ಗೈಸ್ ನೋಡ್ರಿ ಈ ಟಮಣಿ ಎಲ್ಲಾ ನೋಡ್ರಿ ಇವೇನೇನು ಸುಡ್ಗಾಡ್ತೈತಿ ಹಾಲ ಮೊಸರ ಲಸ್ಸಿ ಏನ್ ಮಾಡ್ತೀನಿ ನೀವು ಸುಡ್ಗಾಡ ಇನ್ನೊಂದ ಎಲ್ಲಾರ ಮದ್ವೆ ಆರ್ಡರ್ ಅದ ಇದ ನಿಮ್ ಜನಾರ ಫಂಕ್ಷನ್ ಗಿಂಕ್ಷನ್ ಇದ್ರ ನಿಮ್ಗ ಪನ್ನೀರ ಮೊಸರ ಬೇಕಾದ್ ಸಿಗ್ಲಿ ನೀವು ವಾಟರ್ ಬಾಟ್ಲಿ ಎಲ್ಲಾ ಬೇಕಾದಿದ್ರು ನಿಮ್ಗೆ ನಂದಿನಿ ಅಂಗಡಿ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಗೆ ಹೋಲ್ಸೇಲ್ ತರಿಸ್ಕೊಡ್ತಾರು. ಹೋಲ್ಸೇಲ್ ಅನ್ನ ಕೂಡ ನಿಮ್ಗೆ ಸ್ವಲ್ಪ ಕಡಿಮೆ ರೇಟು ಕಡಿಮೆ ಬೀಳ್ತೈತಿ. ನಮಸ್ಕಾರ ಗೈಸ್ ಎಲ್ಲರಿಗೂ ವೆಲ್ಕಮ್ ಟು ಕ್ಲಾಸಿಕ್ ವ್ಲಾಗ್ಸ್. ಇವತ್ತು ನಾವು ಬಂದು ನಂದಿನಿ ಮಿಲ್ಕ್ ಪಾರ್ಲರ್ ಹೆಸರಿಗೆ ಇದ್ರ ರಿವ್ಯೂ ಮಾಡಕ ಬೈರಿ ಗೈಸ್ ನೋಡೋಣ. ಅಣ್ಣ ನಮಸ್ಕಾರ ರೀ. ನಾವು ಕ್ಲಾಸಿಕ್ ವ್ಲಾಗ್ಸ್ ಅಂತ ಹೇಳಿ ಕ್ಲಾಸಿಕ್ ವ್ಲಾಗ್ಸ್ ಅಂತ ನಂದೊಂದು ಯೂಟ್ಯೂಬ್ ಚಾನಲ್ ಐತ್ರಿ. ಅದರಿಂದ ನಾ ಅಂದ್ರ ಯಾವ್ದಾವ್ ಚಲೋ ಬ್ರ್ಯಾಂಡ್ ಇರ್ತಾವು ಅವ್ರದೆಲ್ಲ ರಿವ್ಯೂ ಮಾಡತ್ತೀನಿ ರೀ. ಅದಕ್ಕೆ ನಂದಿನಿ ಮಿಲ್ಕ್ ಪಾರ್ಲರ್ ಬಗ್ಗೆ ನಾನು ಹೊರ ಕೇಳೇನು. ಅದಕ್ಕೆ ಇಲ್ಲ ನಮ್ ಹೆಸರೇ ಐತೆ ನಾ ಕೂಡ ಇಲ್ಲಿ ಬಂದನು. ಇಲ್ಲ ನಿಮ್ ಬ್ರ್ಯಾಂಡ್ ಬಗ್ಗೆ ಸ್ವಲ್ಪ ಹೇಳ್ಬೇಕ್ರಿ. ಮಾಲಕ್ ಅಂದ್ರ ಅನಾರ ನಿಮ್ ಕೆಲ್ಸಕ್ಕೆ ಬಂದಿರಿ ಸರ್. ಮಾಲಕ್ರ ಒಳಗ್ ಬರ್ಬೋದ್ರಿ? ನಮಸ್ಕಾರ ನಾವ ಕ್ಲಾಸಿಕ್ ವ್ಲಾಗ್ಸ್ ಅಂತ ಹೇಳಿ ನಂದೊಂದು ಯೂಟ್ಯೂಬ್ ಚಾನಲ್ ಐತಿ. ನನ್ನ ಯೂಟ್ಯೂಬ್ ಚಾನಲ್ದಾಗ ನಾ ಅಂದ್ರ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ ಅದು ಮಾಡ್ಬೇಕು ಮಾಡಿದನು. ಈಗ ಫಸ್ಟ್ ಟೈಮ್ ಫಸ್ಟ್ ನಿನ್ ಅಂಗಡಿಗೆ ಬಂದೇನು. ಅಂದ್ರೆ ಹಾಲಿನ ಬ್ರ್ಯಾಂಡ್ ಒಳಗ ಬ್ರ್ಯಾಂಡ್ ಇದ್ದಂದ್ರೆ ನಂದಿನಿ ಇದಾಗ್ಲಿ ಅಷ್ಟಾಗ್ಲಿ ಮತ್ತೆ ಇದು ಗೌರ್ಮೆಂಟ್ ಅಂತ ನಾನು ಹೊರಗಡೆ 4-5 ತರ ಕೇಳಿದನು. ಅದಕ್ಕೆ ಇಲ್ಲಿ ಬಂದನು ನಮ್ ಹೆಸರೇ ಐತಿ ಅಂತ ನಾ ಕೂಡ ನಾನು ಇಲ್ಲಿ ಬಂದನು. ಇಲ್ಲಿ ಚಲೋ ಸಿಗತೈತಿ ಅಂತ ಹೇಳಿ ಹೆಂಗ್ ರೈತ್ರಿ ನಿಮ್ ಕಡೆ ಏನೇನ್ ಸಿಗ್ತಾರಣ್ಣ ಇಲ್ಲಿ? ನಮ್ ಕಡೆ ಹಾಲು ಮೊಸರು ಲಸ್ಸಿ ಮಜ್ಜಿಗೆ ಮತ್ತ ಅವು ಪ್ರಾಡಕ್ಟ್ ಬಂದ್ರ ಬದಾಮ್ ಹಾಲ್ ಒಳಗ 3-4 ನಮೂನಿ ಅದಾವ. ಬದಾಮ್ ಹಾಲು 3-4 ನಮೂನಿ ನೋಡ್ಬೋದಣ್ಣ ನಾವೊಂದ? ಸ್ಟ್ರಾಬೆರಿ ಫ್ಲೇವರ್ ಬರ್ತಾವ್ರಿ. ಫ್ಲೇವರ್ ಬರ್ತಾವ. ಬದಾಮ್ ಫ್ಲೇವರ, ಸ್ಟ್ರಾಬೆರಿ ಫ್ಲೇವರ, ಪಿಸ್ತಾ ಫ್ಲೇವರ ಮತ್ ವೆನಿಲಾ ಮತ್ತ ಬಾಟಲ್ ಲಸ್ಸಿ ಬರ್ತೈತಿ, ಪಾಕೆಟ್ ಲಸ್ಸಿ ಬರ್ತೈತಿ, ಮಜ್ಜಿಗೆ ಬರ್ತೈತಿ. ಮತ್ತ ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂದ್ರ ಬ್ಯಾರೆ ಕಂಪನಿಕಿಂತ್ರನು ನಮ್ ನಂದಿನಿ ಬ್ರ್ಯಾಂಡ್ ಗೌರ್ಮೆಂಟ್ ಅದ್ ಆಕೈತ್ಲ ಅಟ್ ಚೀಪ್ ರೇಟ್ದಾಗ ಅಂದ್ರ ಬ್ಯಾರೆ ಕಡೆ ಸಿಗೋದಕ್ಕಿಂತ ಸ್ವಲ್ಪ ಕಡಿಮೆ ಸಿಗ್ತೈತೆ ಇಲ್ಲಿ. ನೋಡ್ರಿ ಗಾಯ್ಸ್ ನೋಡ್ರಲ್ರಿ ಹೊರಗಿನ ಬೇರೆ ಬ್ರ್ಯಾಂಡ್ ಸಿಗ್ತಾವ್ರಿ. ಹಾಲಿನ ನಿಮ್ಗ ಹಾವು ಸಿಗ್ಬೋದು. ನಂಗೆ ಹೆಸರು ಗೊತ್ತಿಲ್ಲ ಬಿಡ್ರಿ. ನಂಗೆ ಗೊತ್ತಿದ್ದ ಅಂದ್ರೆ ಈಗ ನಂದಿನ ಒಂದ್ ಗೊತ್ತೈತಿ. ಅಲ್ಲಿ ಹೊರಗೆ ಬೇರೆ ಬ್ರ್ಯಾಂಡ್ ಗಿಂತ ಸ್ವಲ್ಪ ಕಡಿಮೆ ಸಿಗ್ತೈತಿ. ಐಸ್ ಕ್ರೀಮ್ ಆಗ್ಲಿ ಈಗ ಹಾಲಿಂದಾಗ್ಲಿ ಲಸ್ಸಿ ಬೇಕಾದ ಸುಡ್ಗಾರ್ ಸಂತಿ ಬೇಕಾತವ್ರಿ ನೀವು ಅವೆಲ್ಲಾನು ಇಲ್ಲಿ ಸ್ವಲ್ಪ ಕಡಿಮೆ ಸಿಗ್ತಾವ ಹೊರಗೆ ಸಿಗೋಕ್ಕಿಂತ. ಗಾಯ್ಸ್ ನೋಡ್ರಿ ಈಗ ಇನ್ನೊಂದು ನಾನು ಕೇಳ್ಬೇಕಿತ್ತು. ಏನ ಇದ್ರದ ಕಾಂಪಿಟೇಷನ್ ಫಂಕ್ಷನ್ ನಡೆಸಲ್ಲ ಅದ್ರಾಗ ಯಾವಾಗಾರ ಪಾಸ್ ಬಂದಿ ಅನ್ನಿ? ನಮ್ದು ಸತತವಾಗಿ 3 ಸಲ ಪಾಸ್ ಬಂದಿದೆ. ಹೌದಣ್ಣ? 3 ಸಲ ಪಾಸ್ ಬಂದೈತಿ. ಯಾವಾಗೇನ? ನಮ್ದ 2022 ಹಿಡಿದ 2024 ಮಟಾನು ಫಸ್ಟ್ ಪ್ರೈಸ್ ಬಂದೈತಿ. ಈಗ ರೀಸೆಂಟ್ ಆಗಿ ನಡೆದ 3 ವರ್ಷದಾಗಲ್ಲ 3 ವರ್ಷ ನೀವ ಪಾಸ್ ಬಂದಿರಣ್ಣ? ಹಾ ಹಿಂಗ ನೋಡ್ರಿ ಗಾಯ್ಸ್ ಇದು ನಮ್ಮ ನೇಸರಿ ಆಗಿರೋದು ನಮ್ಮ ಬೈಲಂಗೋಲ್ ತಾಲೂಕದಾಗ ನೇಸರಿಗೆದಾಗಿ ನಂದಿನಿ ಪಾರ್ಲರ್ನ 3 ವರ್ಷ ಸತತವಾಗಿ 3 ವರ್ಷ ಪಾಸ್ ಬಂದೈತಿ ಅಂತ ಕಾಂಪಿಟೇಷನ್ ನಡೆಸಾರ ಗಾಯ್ಸ್. ಯಾರು ಜಾಸ್ತಿ ಸೇಲ್ ಮಾಡ್ತಾರು, ಯಾರು ಚಲೋತ್ಗೆ ಸೇಲ್ ಮಾಡ್ತಾರು, ಕಸ್ಟಮರ್ಸ್ ಯಾರು ಚಲೋತ್ಗೆ ನೋಡ್ಕೋತಾರು, ಯಾರು ಕಿಮ್ಮತ್ ಕೊಡ್ತಾರು ಅವ್ರದ್ರಾಗ ಪಾಸ್ 2022, 23, 24 ಕಂಟಿನ್ಯೂ 3 ವರ್ಷ ಪಾಸ್ ಬಂದೈತಿ ಗಾಯ್ಸ್. ನೋಡ್ರಿ ಶ್ರೀಧರ್ ಉಳ್ವಿ ಸರ್ದ. A few moments later. ಗಾಯ್ಸ್ ನೋಡ್ರಿ ನಂದಿನಿ ಮಿಲ್ಕ್ ಪಾರ್ಲರ್ ಗಾಡಿ ಬಂದ್ ನೋಡ್ರಿ. ಈಗ ಮಾಲ್ ಸಕಟ ಬಂದೈತಿ. ಫುಲ್ ಮಾಲ್ ಇರ್ತೈತಿ ಇದ್ರಾಗ. ಇದ ನೋಡ್ರಿ ಗಾಡಿ. ಮಾಲಕ್ರ ವರ್ಕರ್ಸ್ ಎಲ್ಲಾರು ಕೂಡಿ ಬರತ್ತಾರು. ಕಲೆಕ್ಟ್ ಮಾಡ್ಕೋಕತ್ರ ನಾನು. ಗಾಯ್ಸ್ ನೋಡ್ರಿ ಕಸ್ಟಮರ್ಸ್ ಗಾಡಿನ ಅವ್ರ ಓನರ್ನ ತೆಗೆದಿಡತ್ತಾರು. ಹೃದಯವಂತ ಓನರ್. ಗೈಸ್ ಇದು ನಂದ ಗಾಡಿ ಮಂದಿದೇನಲ್ಲ, ಇದು ನಂದ. ಅದು ಓನರ್ಸ್ ಎಲ್ಲ ತೆಗೆದಿಡತ್ತಾರು. ಇಲ್ಲಿ ನೋಡ್ರಿ ಇವರ ಓನರ್ ಸರ. ಇನ್ನ
ಗೈಸ್ ಇವ್ರ ನೋಡ್ರಿ ಹಾಲಿನ ಗಾಡಿ ಅಣ್ಣ ಅಣ್ಣನ ಹೆಸರೇನ? ಹಾ ಪ್ರಕಾಶ್ ಅಣ್ಣ ಅವರು. ಯಾವ್ರವ್ರ? ಹಿಂಗಳಿಗೆ ಎಲ್ಲೋ ದೂರ ಬಾಳ ಹಿಂಗಳಿಗೆ ನಾ ಏನ್ ನೋಡಿಲ್ಲ. ಓಹೋ ಹಿಂಗನ. ಡ್ರೈವರ್ ಅನ್ನ ಪ್ರಕಾಶ್ ಅನ್ನ, ಮಾಲಕ್ರ ಅವ್ರ ಹೆಸರು ಗೊತ್ತಿಲ್ಲ. ಇಷ್ಟ ಸಿಂಪಲ್. ಗೈಸ್ ನೋಡ್ರಿ ಇಟ್ ನಮನಿ ಎಲ್ಲಾ ನೋಡ್ರಿ ಇವೇನೇನ್ ಸುಡ್ಗಾಡ್ಸೈತಿ. ಹಾಲ, ಮೊಸರ, ಲಸ್ಸಿ, ಏನ್ ಮತ್ತೇನೇ ನೀವು ಸುಡ್ಗಾಡ್ ಇಷ್ಟ ನಮನಿ ಎಲ್ಲಾ ನಂದಿನಿ ಅಂಗಡ್ಯಾಗ ಸಿಗ್ತಾವ ನೋಡ್ರಿ. ಶ್ರೀಧರ ಅನ್ನ ಅಂಗಡ್ಯಾಗ. ಇಲ್ಲಿ ನೋಡ್ರಿ ಪನ್ನೀರ್. ಗೈಸ್ ಮೊಸರು ಏನಾರು 10 ಲೀಟರ್ ಗಂಟ್ಲೆ ಬೇಕಾದ್ರೆ ನೋಡ್ರಿ ಮೊಸರಿನ ಬಕೆಟ್ ಸಿಗ್ತೈತಿ ಇಲ್ಲ. ನೋಡ್ರಿ ಎಲ್ಲಾ ಅಂಗಡ್ಯಾಗ ನೋಡ್ರಿ ವರ್ಕರ್ಸ್ ಕೆಲಸ ಅಲ್ಲಿ ಅಂಗಡ್ಯಾಗ ಕುಂತ ವರ್ಕರ್ಸ್ ನಿಂತ ಕೆಲಸ ಮಾಡಕ ಸರ್. ಶ್ರೀಧರ್ ನೋಡ್ರಿ ಅವ ಬಂದ್ ಇಳ್ಸಾತಾನ ಓನರ್ ಆದ್ರು. ಹೃದಯವಂತ ಅಂತ ಏನಲ್ರಿ, ಅದು ಸುಳ್ಳಲ್ರಿ, ಅದ ಹೃದಯ ಅಂತ ಶ್ರೀಧರ್. ಗೈಸ್ ನೋಡ್ರಿ ತಳಗ ಇಳಿಸಿಡತಾರ ಅನ್ನ. ಗೈಸ್ ನೋಡ್ರಿ ಇಬ್ರು ಅಂದ್ರ ಓನರ ಮತ್ತ ವರ್ಕರ್ ಇಬ್ರು ಕೊಡಿ ಯಾತಾರು. ಒಂದೊಂದು ಎಲ್ಲಾ ಕಡೆ ನೋಡಿತೀರಿ ವರ್ಕರ್ಸ್ ಅಟ ಹೋಯ್ತಿರ್ತಾರ, ಅಲ್ಲಿ ಓನರ್ ಒಟ್ಟು ಯಾತಾರು ಬರ್ತಾವ ನೋಡ್ರಿ. ಇನ್ನು ಬಿಸಿಲು ಒಂದ್ ಆದ್ ಹರಿವಂಗ ಐತಿ ಫುಲ್. ಏನ್ ಮಾಡಕ್ ಬರಲ್ಲ. ಎಲ್ಲಿದ್ಯಪ್ಪ ಸೂರ್ಯ ಸುಡ್ತಿದ್ಯಲ್ಲಪ್ಪ. ನೀನೆಷ್ಟು ಚೂತ್ಯ ಅಂದ್ರೆ. ಗೈಸ್ ಇಲ್ಲಿ ನೋಡ್ರಿ ಲೀಟರ್ದ ಇಂಥದ್ ಲೀಟರ್ದು ನಾ ಇನ್ನು ಮಾಡಿ ಎಲ್ಲೂ ನೋಡಿರ್ಕಿಲ್ಲ. ಇದ ಫಸ್ಟ್ ಟೈಮ್ ನೋಡ್ದ. ನಂದಿನಿ ಪ್ರೀಮಿಯಂ ಪಾಶ್ಚರೀಕರಿಸಿದ ಕೆನೆ ಭರಿತ ಹಾಲು. ಗೈಸ್ ಯಾವ್ದು ಹಾಲ್ನ ಕೆನಿ ಅಂತ ಬರಲ್ಲ ಆಲ್ಮೋಸ್ಟ್. ಈಗ ಇಲ್ಲಿ ಡೈರಿ ತಂದ್ರು ಕೆನಿ ಬರೋಲ್ವಾ, ಇದು ಹಾಲ್ನ ಕೆನಿ ಬರ್ತೈತಿ ನೋಡ್ರಿ. ಗೈಸ್ ನೋಡ್ರಿ ಜನ ಸಾಗರ. ಕಸ್ಟಮರ್ಸ್ ನೋಡ್ರಿ ಕಸ್ಟಮರ್ಸ್. A few moments later. ಗೈಸ್ ನೋಡ್ರಿ ಆಗ ಏನು ಹಾಕಿಲ್ಲ ಈಗ ನೋಡ್ರಿ ತುಂಬಿ ಐತ. ಗಾಯ್ಸ್ ಹಾಲು ಕಸ್ಟಮರ್ ಬರತಾರ ನೋಡ್ರಿ. ತಮ್ಮ 2 ದಿವಸ ಇಲ್ಲೇ ಹಾಲು ಐತೆನ ಫಿಕ್ಸ್? ಇಲ್ಲೇ ಹಾಲು ಐತಿ. ಎಷ್ಟು ದಿವಸದಿಂದ ಐತಿ ಇಲ್ಲೇ? ಒಂದ್ 2 ವರ್ಷ ಆಯ್ತು. 2 ವರ್ಷ ಆತು. ಹೆಂಗೈತಿ ಇಲ್ಲೆಲ್ಲ ಹಾಲಿನ ರೇಟ್, ಹಾಲು ಮತ್ತ ಕ್ವಾಲಿಟಿ ಅದು ಹೆಂಗದ ಹಾಲು? ಮಸ್ತ್ ಐತಿ. ನೀ 2 ವರ್ಷದಿಂದ ಯಾಕತ್ರ ನೀವ ಚೊಪ್ಪಾರ? ಹೌದನ 2 ವರ್ಷದಿಂದ ಇಲ್ಲಿ ಹೋಯ್ತಾರ ಚಲೋ ಐತೆ ನೋಟ್ ಕ್ವಾಲಿಟಿ ಅಥವಾ ಎಷ್ಟು ಹೋಯ್ತಾರ ಒಂದ್ ದಿವಸಕ್ಕ? ಒಂದ್ ದಿವಸಕ್ಕೆ 2 ಲೀಟರ್ ಹೋಯ್ತಾರ. 2 ಲೀಟರ್ ಹೋಯ್ತಾರ. ಗೈಸ್ ನೋಡ್ರಿ ಈ ಸಲ ಕಸ್ಟಮರ್ಸ್ ಬಂದಾರು. ಕಸ್ಟಮರ್ಸ್ ಹೆಂಗ್ ಕೇರ್ ಮಾಡ್ತಾರ ನೋಡ್ರಿ. ಅವ್ರಿಗೆ ಅನ್ನಾರ್ಗೇನೋ ಹಾಲ್ ಬೇಕಂತ ಹಾಲ್ ತರಕ್ ಹೋಯ್ತಾರು. A few moments later. ಲಾಸ್ಟ್ ಮಾತಾಡ್ದು ಇನ್ನೇನಿಲ್ಲ. ಬಾಳ ಎಷ್ಟೊತ್ ಮಾತಾಡ್ತೀನಿ ನೀವು ಅನ್ನತಿರ್ಬೋದು. ಇಲ್ಲ ಲಾಸ್ಟ್ ಟೈಮ್ ಮುಗಿತು ಏನಾನು ಬಂದ್ ಕೇಳಿ ಸುಮಾರು ಬಿಡ್ತು. ಅಣ್ಣ ಈ ಪಾರ್ಲರ್ಗೆ ಎಷ್ಟು ವರ್ಷದಿಂದ ಹಾಲ್ ತಂದು ಕೊಡ್ತೀರ ನೀವು? ನಾವೊಂದು 3-4 ವರ್ಷ ಆತ್ರಿ. 3-4 ವರ್ಷ ಆದ್ರಿ. 3-4 ವರ್ಷದಿಂದ ಹಾಲ್ ತಂದು ಕೊಡ್ತೀರಿ. ಇವ್ರ ಅಂಗಡಿಯವ್ರ ಅನ್ನ ಶ್ರೀಧರ್ನ ಓನರ್ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರ್ರಿ ನಿಮ್ಗ? ಚಲೋ ಅದ. ಹಂಗೆ ಮತ್ತ ಬಿಲ್ ವಿಚಾರದಾಗತ್ತು ಹೆಂಗ್ ಅದಾರ್ರಿ? ಏನು ಕಿರಿಕಿರಿ ಇಲ್ಲ. ಏನ್ ಕಿರಿಕಿರಿ ಇಲ್ರಿ. ಅವಾಗೆಲ್ಲ ಬಿಲ್ ಕ್ಲಿಯರ್ ಮಾಡ್ಬಿಡ್ತಾರ್ರಿ. ಗ್ಯಾಸ್ ನೋಡ್ರಿ ಅಣ್ಣಾನು ಹೇಳಿದ ಮತ್ತ ಕಸ್ಟಮರ್ಸ್ ಎಲ್ಲ ಹೇಳಿರು ಬಿಲ್ಲಿನ ರೊಕ್ಕದ ವಾರದಾಗ ಮತ್ತ ಅದ್ರಾಗತ್ತು ಏನ ಕಿರಿಕಿರಿ ಇಲ್ಲ. ಉಳ್ಕಿದ್ರಾಗ ಎಲ್ಲಾದ್ರಾಗೂ ಚಲೋ ಐತಿ. ಮತ್ ಕ್ವಾಲಿಟಿನು ಕ್ವಾಂಟಿಟಿನು ಎಲ್ಲಾ ಚಲೋ ಐತಿ. ಗಾಯ್ಸ್ ಈ ಅಂಗಡ್ಯಾಗ ಮೊಸರ ಹಾಲಾತು ಎಷ್ಟ್ ಮಾಡ್ತಾವ ಕೇಳ್ಬರಿ. ಅಣ್ಣಾನು ಇಳಿಸಣ್ಣ ಅಂದ್ರ ಅವಂಗೆಲ್ಲಾ ಕ್ಲಿಯರ್ ಗೊತ್ತಿರ್ತೈತಿ. ಅಣ್ಣ ಒಂದ್ ದಿವ್ಸಕ್ಕ ಹಾಲಿನ ಪ್ಯಾಕೆಟ್ ಎಷ್ಟು ಇಳಿಸ್ತೀರಿ ಇಲ್ಲಿ? ಒಂದ್ 300 ಲೀಟರ್ ಹಾಲ. 300 ಲೀಟರ್ ಹಾಲು ಇಳಿಸ್ತಾರ್ರಿ. ಮತ್ ಮೊಸರಿ? ಮೊಸರು ಒಂದ್ 600 ಲೀಟರ್ ಮೊಸರಿ. ಮತ್ತ ಲಸ್ಸಿ ಅದನ್ನ ಇದನ್ನ ಎಷ್ಟು ಇಳಿಸ್ತೀರಿ? ಅವೊಂದ್ 200 ಲಸ್ಸಿ, ಒಂದ್ 150 ಮಜ್ಜಿಗೆ. ಅದು ಇಳಿಸ್ಯಾರ. ಗೈಸ್ ನೋಡ್ರಿ 300 ಲೀಟರ್ ಹಾಲ, 600 ಲೀಟರ್ ಮೊಸರ ಮತ್ತ ಮಜ್ಜಿಗೆ ಲಸ್ಸಿ ಅದು ಎಲ್ಲಾ ಮಾಡ್ತಾರ. ಮತ್ತ ಇದ್ರ ರೇಟ್ ಈ ಒಂದ್ ದಿವಸಕ್ಕೆ ಎಷ್ಟು ರೊಕ್ಕದ ಮಟ ಯಾವ ಆಕತಿ ನೀವು ಕೇಳಂಬರಿ. ಅಣ್ಣ ಒಂದ್ ದಿವಸದ ಎಷ್ಟು ಪೇಮೆಂಟ್ ಆಕತಿ ಇದ್ರದ? 34,000. ಒಂದ್ ದಿವಸಕ್ಕೆ 30ರಿಂದ 40,000. 30ರಿಂದ 40,000 ಆಕೈತ್ರಿ. ಗಾಯ್ಸ್ ಒಂದ್ ದಿವಸಕ್ಕೆ ಈ ಅಂಗಡ್ಯಾಗ 30ರಿಂದ 40,000 ರೂಪಾಯಿ ವ್ಯಾಪಾರ ನಡೀತೈತಿ ನೋಡ್ರಿ. ಅಂದ್ರ ಸೀಸನ್ದಾಗ 40ರಿಂದ 45,000 ಮಟ್ಟ ಹೋಗತಿ. ಸೀಸನ್ ಇಲ್ಲ ಈಗ ಮಳೆಗಾಲ ಅನ್ನೋ ಕೂಡಲೇ 28, 30 ಹಿಂಗ ಆಕತಿ. ಇರ್ಲಿ ಗಾಯ್ಸ್ ನಿಮ್ಗೆ ಇನ್ನೊಂದ ಮತ್ತ ನಿಮ್ಗೆ ಎಲ್ಲಾರ ಮದ್ವೆ ಆರ್ಡರ್ ನಿಮ್ದು ಏನಾರ ಫಂಕ್ಷನ್ ಗಿಂಕ್ಷನ್ ಇದ್ರ ನಿಮ್ಗ ಪನ್ನೀರ ಮೊಸರ ಬೇಕಾದ್ ಸಿಗ್ಲಿ, ವಾಟರ್ ಬಾಟ್ಲಿ ಎಲ್ಲಾ ಬೇಕಾದಿದ್ರು ನಿಮ್ಗೆ ನಂದಿನಿ ಅಂಗಡಿ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಗೆ ಹೋಲ್ಸೇಲ್ ತಂದು ತರಿಸ್ಕೊಡ್ತಾರು. ಹೋಲ್ಸೇಲ್ ಅನ್ನ ಕೂಡಲೇ ನಿಮ್ಗೆ ಸ್ವಲ್ಪ ರೇಟು ಕಡಿಮೆ ಬೀಳ್ತೈತಿ. ನಿಮ್ಗೆ ಏನಾರ ಇದ್ರೆ ಶ್ರೀಧರ್ ನಾನು ಕಾಂಟ್ಯಾಕ್ಟ್ ಮಾಡ್ರಿ. ಅವ್ನ ನಂಬರ್ ಹಾಕಿರ್ತೇನೆ ನೋಡ್ರಿ.
ಗೈಸ್ ಇದು ನೋಡ್ರಿ, ಇದು 2024 ವಿಡಿಯೋ ಮಾಡಿದ್ದ. ಅದಕ್ಕಿಂತ ಹಿಂದಿದ್ದು ಏನು ವಿಡಿಯೋ ಮಾಡಿರ್ಕಿಲ್ಲ. ಅದಕ್ಕೆ ಇದನ್ನೊಂದು ವಿಡಿಯೋ ಇತ್ತು, ಅದನ್ನ ಇದೊಂದು ವಿಡಿಯೋ ಬಿಟ್ಟ ನನಗೆ. ಅದಕ್ಕಾಗಿ ಇದನ್ನೊಂದು ವಿಡಿಯೋ ಹಾಕಿದನು. ಇಷ್ಟೆಲ್ಲ ಫಸ್ಟ್ ಬರೋ ಕಾರಣ ಏನಂದ್ರೆ ಕಸ್ಟಮರ್ ಕೊಡೋ ಕಿಮ್ಮತ್ತ, ಅವ್ರ ಜೊತೆ ನಡ್ಕೊಳ್ಳೋ ರೀತಿ. ಅದರಿಂದ ಗೈಸ್, ಆ್ಯಂಡ್ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.